ಇವತ್ತು ಥರ್ಡ್ ಸೆಮ್ ರಿಸಲ್ಟ್ ಅಂತೆ, ಪಾಸ್ ಫೇಲ್ ಅಂತ ನೀವೇ ಕಮೆಂಟ್ ಮಾಡ್ಬಿಡಿ. ಇವತ್ತು ಫೈನಲ್ ಇಂಟರ್ನಲ್ಸ್ ಇರೋ ಕಾರಣ ಸ್ವಲ್ಪ ಬೇಗ ಹೋಗ್ಬೇಕಿತ್ತು. ಕಾಲೇಜ್ ಹತ್ರ ಓದಿರೋದ್ನೆಲ್ಲ ರಿಮೈಂಡ್ ಮಾಡ್ಕೋಬೇಕಿತ್ತು. ದಂಡುಪಳ್ಳಿಯಾಗಿ ಹೆಂಗು ಜೊತೆಲೆ ಬಂದ್ ಜಾಯ್ನ್ ಆಯ್ತು. ಕೆಲಸ ಇಲ್ಲ ನಿಮ್ದೆಲ್ಲ. ನಮ್ ಚರಣ್ ಬ್ರೋನ ಈ ಲುಕ್ ಅಲ್ಲಿ ನೋಡಿ ನನ್ಗನ್ಸಿದ್ ಒಂದೇ, ಕಾಲೇಜ್ ಸರ್ಕೊಂಡಿದ್ಯಾ? ಎಷ್ಟು ಫೀಸು? ₹2. ರಿಸಲ್ಟ್ ನೋಡಕ್ಕೆ ಹೋಗ್ಬೇಕಾದ್ರೆ ದುಃಖದಿಂದಾನೆ ಹೋದೆ, ಬರ್ಬೇಕಾದ್ರೆ ಫುಲ್ ಖುಷಿಯಾಗಿ ಬಂದೆ ಗುರು, ಯಾಕಂದ್ರೆ ಎಲ್ಲ ಕ್ಲಿಯರ್ ಆಗ್ಬಿಟ್ಟಿತ್ತು. ಯಾವನ್ ಗುರು ನಾಲ್ಕು ಬ್ಯಾಕ್ಲಾಗ್ಸ್ ಇಟ್ಕೊಂಡು ಮುಗ್ದೋಗಿರೋ ಪಾಠನ ಓದ್ಕೊಂಡು ಕುತ್ಕೊಳಕ್ ಆಗುತ್ತೆ, ಸುಮ್ ತಲೆನೋವು. ಹಂಗೆ ನೀವೂ ಕೂಡ ಯಾವ್ದು ಬ್ಯಾಕ್ಲಾಗ್ಸ್ ಇಲ್ದ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇಲ್ಲ, ಇನ್ನು ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ಇವತ್ತಿನ ಕಥೆಗಳು ಇನ್ನೂ ಸ್ವಲ್ಪ ಇದೆ, ಕೇಳಿ. ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಈ ನಗರಿ ಸೌಂಡ್ ಕಿವಿಗೆ ಬೀಳ್ತು. ಸುತ್ತಮುತ್ತ ಒಂದ್ 5-10 ನಿಮಿಷ ಹುಡ್ಕಾದ್ಮೇಲೆ ಸೌಂಡ್ ಎಲ್ಲಿಂದ ಬರ್ತಿದೆ ನೀವೇ ನೋಡಿ. ನೋಡಕ್ಕಾಗದೆ ಆದ್ರೂ ಸೌಂಡ್ ಕೇಳಿಸ್ಕೊಂಡು ಮನೆಗ್ ಬಂದೆ. ಮನೇಲಿ ಮಾಡಿರೋ ಬಿಸಿ ಬಿಸಿ ದೋಸೆ ಮತ್ತೆ ಪನ್ನೀರ್ ಗ್ರೇವಿ ತಿನ್ಕೊಂಡು ಬಿಟ್ಟಿಯಾಗಿ ಟೈಮ್ ವೇಸ್ಟ್ ಮಾಡ್ತಾರೋ ನನ್ನ ತಂಗಿಗೆ ಸ್ವಲ್ಪ ಓದ್ಕೊಳಕ್ ಹೇಳಿ ಆಸ್ಪತ್ರೆಗೆ ಅಂತ ಹೊರಟೆ. ಚಿಕ್ಕದ್ರಲ್ಲಿ ಆಸ್ಪತ್ರೆಗೆ ಅವರೇ ಕರ್ಕೊಂಡು ಹೋಗ್ತಿದ್ರು, ಈಗ ನಾನು ಒಬ್ನೇ ಹೋಗಿದ್ ಬರೋ ತರ ಆಗ್ಬಿಟ್ಟಿದ್ದೆ ಗೈಸ್. ಸೋ ಸ್ಯಾಡ್ ಆಫ್. ಯಾರಿಗೆಲ್ಲ ಆಸ್ಪತ್ರೆಯಲ್ಲಿ ಯಾಕೋ ಇಂಜೆಕ್ಷನ್ ಕಂಡ್ರೆ ಇನ್ನೂ ಭಯ ಅಂತ ಕಮೆಂಟ್ ಮಾಡಿ. ಹಾಗೆ ಇವರು ನಮ್ ಡಾಕ್ಟರ್ ಮಾರುತಿ ಅಂತ, ಇವ್ರ ಹತ್ರ ಕಾಫ್ಗೆ ಸಿರಪ್ ಮತ್ತೆ ಟ್ಯಾಬ್ಲೆಟ್ಸ್ ತಗೊಂಡು ನಾನು ಮನೆಗೆ ಬಂದೆ.